ಕಿರ್ಗಿಸ್ತಾನ್ನ ಬಿಷ್ಕೇಕ್ನಲ್ಲಿ ನಿನ್ನೆ ನಡೆದ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನ ಪುರುಷರ ಫ್ರೀಸ್ಟೈಲ್ ವಿಭಾಗದಲ್ಲಿ ಭಾರತದ ಸುಜಿತ್ ಕಲ್ಕಲ್ ಮತ್ತು ಅಭಿಮನ್ಯು ಮನ್ಸಾಲ್ ಅವರು ಕ್ರಮವಾಗಿ 65 ಕೆಜಿ ಮತ್ತು 70 ಕೆಜಿ ವಿಭಾಗಗಳಲ್ಲಿ ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. 65 ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ಸುಜಿತ್ ಅವರು ಉಜ್ಬೇಕಿಸ್ತಾನ್ನ ಉಮಿದ್ದೋನ್ ಜಲೋಲೋವ್ ವಿರುದ್ಧ 8-1 ಅಂತರದಿಂದ ಭರ್ಜರಿ ಜಯ ಸಾಧಿಸಿದರು. ಈ ಮೂಲಕ 2019ರಲ್ಲಿ ಬಜರಂಗ್ ಪುನಿಯಾ ನಂತರ ಈ ವಿಭಾಗದಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇದು ಈ ವರ್ಷ ಸುಜಿತ್ ಗೆದ್ದ ಸತತ 3ನೇ ಚಿನ್ನದ ಪದಕವಾಗಿದೆ. ಇತ್ತ 70 ಕೆಜಿ ವಿಭಾಗದ ಫೈನಲ್ನಲ್ಲಿ ಅಭಿಮನ್ಯು ಮಂಡ್ವಾಲ್ ಅವರು ಮಂಗೋಲಿಯಾದ ಒಲಿಂಪಿಯನ್ ತೋಮರ್ ವಚಿರಿನ್ ಅವರನ್ನು 5-3 ಅಂತರದಿಂದ ಸೋಲಿಸಿ ಅಚ್ಚರಿಯ ಜಯ ದಾಖಲಿಸಿದರು. ಈ ಗೆಲುವಿನೊಂದಿಗೆ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಒಟ್ಟು ಪದಕಗಳ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ.